ಸೊ ಇವತ್ತು ಪ್ರಮೋಷನ್ ಇತ್ತು ಪ್ರೇರು ವ್ಲಾಗ್ಸ್ ಅವ್ರದ್ದು, ಅದಕ್ಕೆ ಕರ್ಕೊಂಬಂದಿದ್ದೀವಿ. ಇಲ್ಲಿ ನಡೀತಾ ಇದೆ ಪ್ರೋಸೆಸ್. ನಮಗೆ ಕಾಫಿ ಕೊಟ್ಟಿದ್ದಾರೆ, ಕುಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. 1 hour ಆಗಿದೆ, ಇನ್ನೂ 1 hour ಆಗುತ್ತೆ. ಮಾತಾಡೋಕ್ಕಾಗಲ್ಲ, ಅವ್ರು ಮಾತಾಡೋಕ್ಕಾಗಲ್ಲ ನೋಡಿ, ರೋಬೋ ಥರ ಮಾಡಿ ಕೂರಿಸಿದ್ದಾರೆ. ಸರಿ ಮಲಗಿಸಿದ್ದಾರೆ. ನನ್ನ ಮಾತ್ರ ನೋಡ್ಕೊಳ್ಳಿ ಇವತ್ತು ವ್ಲಾಗಲ್ಲಿ. ಅವ್ರು ಇವತ್ತು ಬರಲ್ಲ. 10 minutes ಆದಮೇಲೆ ಬರ್ತಾರಂತೆ. ಅಲ್ಲಿವರೆಗೂ ನನ್ನದೇ ಲಾಗ್ ಇವತ್ತು. ಅಲ್ಲಿ ಯಾರೂ ಬೈಬೇಡಿ ಚೆನ್ನಾಗಿಲ್ಲ ಅಂದರೆ. ಕ್ಯಾಮ್ರಾ ಆ್ಯಂಗಲ್. ನಾವು ಬಂದಿರೋದು ಜಯನಗರ್ಗೆ. ಜಯನಗರ್ ಮೆಟ್ರೋಲೆಲ್ಲ ಬರೋದು ಲಾಗ್ ಮಾಡೋದು ಮರ್ತೋಗ್ಬಿಟ್ವಿ. ಮಿನಿ ವ್ಲಾಗ್ ಮಾಡಿದ್ದೀವಿ, ಅದರಲ್ಲೇ ನೋಡಿ. ಸೊ ಗಾಯ್ಸ್, ನಾವು ಪ್ರಮೋಷನಿಗೆ ಬಂದಿದ್ವಿ. ಆಗಲೇ ನಮ್ಮ ಅಕ್ಕ ವ್ಲಾಗ್ ಮಾಡಿದ್ದಾಳೆ. ಇವಾಗ ನಾನು ಮತ್ತೆ ಮಾಡ್ತಾಯಿದ್ದೀನಿ. ಪ್ರಮೋಷನ್ ಕರೆದಿದ್ರು, ಗೋಲ್ಡ್ ಫೇಶಿಯಲ್ ಮಾಡಿಸ್ಕೊಂಡೆ, ಸಕ್ಕಲ ಮಾಡಿದ್ರು. ಏರ್ ಸ್ಪೀಕ್ ಫ್ಯಾಮಿಲಿ ಸಲೂನ್ ಅಂತ ಜಯನಗರದಲ್ಲಿರೋದು. ಯಾರಿಗಾದ್ರೂ ಬೇಕಂತಂದರೆ ಬನ್ನಿ, ಅಫೋರ್ಡಬಲ್ ಪ್ರೈಸಲ್ಲೇ ಇದೆ, ಮಾಡಿಕೊಡ್ತಾಳೆ. ಚೆನ್ನಾಗಿತ್ತು. ಆಂಟಿ ಮಾಡ್ತಿದ್ರೆ ನಾನು ಫುಲ್ಲು ಮಲ್ಬಿಟ್ಟಿದ್ದೀನಿ. ಇವಳು ಆ ಗ್ಯಾಪಲ್ಲಿ ವ್ಲಾಗ್ ಮಾಡಿಬಿಟ್ಟಿದ್ದಾಳೆ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಮೆಟ್ರೋಲ್ಲಿ ಬಂದಿದ್ದೀವಿ. ಮೆಟ್ರೋಗೆ ವಾಪಸ್ ವಾಕಬಲ್ ಡಿಸ್ಟೆನ್ಸ್ ಇದೆ ಅಲ್ಲಿ ಮೆಟ್ರೋ ಗಂಟ, ಒಂದು 5 ನಿಮಿಷ. ಸೊ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ, ಜಯನಗರಲ್ಲಿ ಇದ್ದೀವಿ ನಾವು ಇವಾಗ. ನಮ್ಮ ಅಕ್ಕ ಸೆಕೆಂಡ್ ವ್ಲಾಗರು, ನಾನಾದ್ಮೇಲೆ ಅವಳೇ ವ್ಲಾಗ್ ಮಾಡೋದು ಇವಾಗ. ಚೆನ್ನಾಗಿ ಮಾಡಿದ್ದಾಳ ಇಲ್ವಾ ಅಂತ ಕಮೆಂಟ್ ಮಾಡಿ ಗಾಯ್ಸ್, ಕಮೆಂಟ್ ಮಾಡಿ ಅಷ್ಟೇ. ಮಾಡ್ತಾಳೆ ಅಲ್ವಾ? ಹೆಂಗನ್ನಿಸ್ತು ನಿನಗೆ ಪ್ರಮೋಷನ್ನು? ಫಸ್ಟ್ ಪ್ರಮೋಷನ್ ಅಲ್ಲ ನೀನು? ಯಾವುದು? ಹಾಂ, ವಸ್ತ್ರ ಕಲೆಕ್ಷನ್. ಈ ಸೆಕೆಂಡ್ ಪ್ರಮೋಷನ್. ನಮ್ಮ ಅಕ್ಕ ನನ್ನ ಜೊತೆ ಬರ್ತಾ ಇರೋದು. ಚೆನ್ನಾಗಿತ್ತಂತೆ ಗೈಸ್. ನಮ್ಮ ಅಕ್ಕ ಪಾನಿಪುರಿ ಬೇಕಂತೆ, ಪಾನಿಪುರಿ ತೊಗೊಳಕ್ಕೆ ಹೋಗಿದ್ದಾಳೆ. ನಾನು ಇವಾಗ ತಾನೇ ಕಾಫಿ ಕುಡಿದೆ, ಕಾಫಿ ಕೊಟ್ಟರು. ಸೊ ಗೈಸ್, ನಮ್ಮ ಅಕ್ಕ ಪಾನಿಪುರಿ ತಿಂತಾ ಇದ್ದಾಳೆ. ಆನ್ ದ ವೇ ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆಯಾ? ಆಗಿದೆ, ಥ್ಯಾಂಕ್ ಯು. ಗೈಸ್, ನನಗೆ ವಾಲೆ ಬೇಕಿತ್ತು. ಸೊ ಇವೆರಡು ವಾಲೆ ಯಾರಿನ್ ಜಯನಗರ್ ಮೆಟ್ರೋ ಬಂತು. ಮೆಟ್ರೋ ಹತ್ಕೊಂಡು ಹೋಗ್ತಾ ಇದ್ರು. ಸ್ಟೇಷನ್, ಮೆಟ್ರೋ ಸ್ಟೇಷನ್. ವಾಲೆ ಬೇಕಿತ್ತು ಗೈಸ್ ನನಗೆ, ಮಾಡರ್ನ್ ಡ್ರೆಸ್ಗೆಲ್ಲ ಹಾಕೋಕ್ಕೆ. ಸೊ ವಾಲೆ ತೊಗೊಂಡೆ. ಈಗ ಜಯನಗರ್ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಕಬ್ನಲ್ಲಿ ಕುಡಿತೀಯಾ? ಶಶಾಂಕ್ ಬಂದಿದ್ದಾರೆ ನಮ್ಮನ್ನ ಪಿಕ್ ಮಾಡೋಕ್ಕೆ. ನೋಡಿ ಗಾಯ್ಸ್, ನನ್ನ ಮೆಟ್ರೋಂದು ಪಿಕ್ ಮಾಡೋಕ್ಕೆ ಶಶಾಂಕ್ ಅವ್ರು ಬಂದಿದ್ದಾನೆ. ಫೇಸ್ ಗ್ಲೋ ತೋರಿಸ್ತಾ ಇದ್ದೀನಿ. ನೀನು ಮಾಡಿ ಹೆಂಗೆ ಬಂದೈತ? ಸೊ ಗಾಯ್ಸ್, ನಾಳೆ ಶೂಟ್ ಇದೆ ನನಗೆ, ಅದಕ್ಕೆ ಮೆಹಂದಿ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಅಲ್ಲಿ ತೋರಿಸಿ ಹಂಗೆಲ್ಲ ಯಾರ್ಯಾರು ಬಂದಿದ್ದೀವಿ ನೋಡಿ. ಡಿಸೈನ್ ಎಲ್ಲಿದೆ ನೋಡಿ, ಡಿಸೈನ್ ಅಲ್ಲಿ ತೋರಿಸಿದ್ದೀವಿ. ಈ ಕೈಗೆ ಮುಂಚೆನೇ ಹಾಕೊಂಡ್ಬಿಟ್ಟಿದ್ದೀನಿ ಗಣೇಶ ಹಬ್ಬಕ್ಕೆ. ಈ ಕೈಗೆ ಮಾತ್ರ ಹಾಕೋದು, ಆಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಸರ್ಪ್ರೈಸ್. ಗೈಸ್, ನಾನು ಇಲ್ಲಿ ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ. ಬ್ಯಾಕ್ ಗ್ರೌಂಡಲ್ಲಿ ನೋಡಿ, ಇಲ್ಲಿರೋ ಮೆಹಂದಿನ ಎತ್ಕೊಂಡು ಏನು ಬರೀತಿದೆಯಾ ತೋರ್ಸು. ಫಸ್ಟ್ ಪೆನ್ನಲ್ಲಿ ಬರ್ಕೊತಾ ಇದ್ದೀನಿ. ಏನಂತ? ನನ್ನ ಮೆಹಂದಿಯಲ್ಲೇ ಬರೀತೀನಿ ಬಿಡು. ಗೈಸ್, ಒಂದು ಕಡೆನೂ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಟೈಮ್ ಪಾಸ್ ಮಾಡಬೇಕಲ್ಲ ಕೂತ್ಕೊಂಡು. ನೋಡಿ, ಅದು ಮೆಹಂದಿನ ಬರೆಯೋಕ್ಕಾಗಲ್ಲ. ಫಸ್ಟು ಪೆನ್ನಲ್ಲಿ ಬರ್ಕೊತಾ ಇದ್ದಾರೆ. ಪೆನ್ನಲ್ಲಿ ಬರೆದ್ಬಿಟ್ಟು ಆಮೇಲೆ ಅದ್ರ ಮೇಲೆ ಚಿಂತನ ಅಂತ. ಪೆನ್ನಲ್ಲೂ ನೀಟಾಗಿ ಬರೀತಾ ಇಲ್ಲ. ಎಲ್ಲಿ ಸಿಗ್ತಾರೆ ಇಂಥವ್ರು ಅಂತಲೇ ನನಗೆ ಗೊತ್ತಾಗಲ್ಲ. ಗೈಸ್, ನನಗೆ ಏನಕ್ಕೆ ಮೆಹಂದಿ ಹಾಕ್ಸ್ತಾ ಇದ್ದೀನಿ ಅಂದರೆ, ನಾಳೆ ಒಂದು ಶೂಟ್ ಇದೆ. ಆ ಶೂಟ್ ಏನಂತ ನಾಳೆನೇ ಹೇಳ್ತೀನಿ. ಆ ಶೂಟ್ದು ವಿಡಿಯೋ ಇವರಿಬ್ರು ವ್ಲಾಗ್ ಮಾಡ್ತಾರೆ. ನಾನು ಬ್ಯುಸಿ ಇರ್ತೀನಲ್ವಾ, ಸೊ ನಾಳೆ ನೋಡಿ.
ನೋಡಿ ಬರೀತೀನಿ ಅಂದ್ಬಿಟ್ಟು ನೋಡಿ ಗೈಸ್, ನಾನು ಮೆಹಂದಿ ಹಾಕ್ಸ್ಕೊಳಕ್ ಬಂದಿದ್ದೀನಿ, ಅವಳು ಮೆಹಂದಿ ಹಾಕ್ಸ್ಕೊಳಕ್ ಬಂದವಳ ಗೊತ್ತಾಗ್ತಾನೆ ಇಲ್ಲ ನನಗೆ. ಉಲ್ಟಾ ಇದು ಹಿಂಗೆ ಇಡು, ಹಿಂಗೆ ತೋರ್ಸು ಗೈಸ್. ಪೆನ್ನಲ್ಲಿ ಬರ್ದಿರೋದು ಇವನು, ಆ ಮೆಹಂದಿ ಬರ್ದಿರೋದು ನಮ್ಮ ಭಾವ. ಅದೇನೋ ಪೆನ್ನಲ್ಲಿ ಬರ್ದಿದ್ಯಾ? ಅದ್ರ ಮೇಲೆ ಫಿಲ್ ಅಪ್ ಮಾಡ್ತೀನಿ. ಕೈ ನೋತಿದ್ಯಾ ಪೇರು? ಇಲ್ಲಿ ನೋಡಿ, ಇವರು ಕಪಲ್ಸ್ದು. ನಾನು ಶ್ರೀಕೃಷ್ಣ ನೀನೆ ನನ್ನ ಭಾವೆ ಮೂಡಿದೆ ಪ್ರೀತಿಯು ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು. ನಾನು ಇನ್ನೊಂದು ವಯಸ್ಸು ಏನು ಗೊತ್ತಾಗಲ್ಲ ಊಟು, ಇದನ್ನೆಲ್ಲ ಕಣ್ಣಲ್ಲಿ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಎಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ ಭಯ ಹೋಗಯ್ಯ ನಿಕ್ಲಿಲ್ವಾ ಭಯ. ಅವಾಗಿಂದ ಬರ್ತದೆ, ಈಗ ಬರ್ತದೆ. ಗೈಸ್, ಇವತ್ತು ನನಗೆ ಒಂದು ಶೂಟ್ ಇದೆ. ನನಗೆ ಮೇಕ್ ಓವರ್ ಮತ್ತು ಹೇರ್ ಮಾಡಿರೋದು ಮನವಿ ಫ್ರೆಂಡ್ ಜೀವಿತಾ, ಅವ್ರ ಹೆಸರು ಜೀವಿತಾ. ಅವ್ರು ಹೇರ್ ಮಾಡಿದ್ದು ಬಿಂದು, ಆಬ್ವಿಯಸ್ಲಿ ಮೇಕಪ್ ಮಾಡಿರೋದು. ಹೆಂಗಿದೆ ಅಂತ ನೋಡಿ ಹೇಳಿ ಕಮೆಂಟ್ ಮಾಡಿ. ಆಮೇಲೆ ಫೋಟೋಸ್ ಅಪ್ಲೋಡ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಈಗ ಸದ್ಯಕ್ಕೆ ಇಷ್ಟು ನೋಡಿ, ನಮ್ಮ ಶಶಾಂಕ್ ಬಂದಿದ್ದಾರೆ. ನಮ್ಮನ್ನ ಕರ್ಕೊಂಡು ಹೋಗೋದವನೇ. ಥ್ಯಾಂಕ್ ಯು. ಮೊನ್ನೆ ತಾನೇ ಸ್ಕ್ರೀನ್ಶಾಟ್ ತೊಗೊಂಡೆ, ಚೆನ್ನಾಗಿದೆಯಲ್ಲ ಸೀರೆ, ಹುಡುಗಿ ಚೆನ್ನಾಗಿದ್ದಾಳೆ ಅಂತ. ನೋಡಿದ್ರೆ ಇವತ್ತು ನಾನು ಆಲ್ರೆಡಿ ಇವ್ರಿಗೆ ಹೇರ್ ಸ್ಟೈಲಿಗೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದ್ದಾರೆ ಹುಡುಗಿ. ಏನು ಅನಿಸ್ತಿದೆ ನಿಮಗೆ ಪ್ರೇರೋ ಕೇಸಲ್ ಮಾಡಿದ್ಕೆ? ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಾಗಿ ಅವ್ರದ್ದೇ ಓನ್ ಹೇರಲ್ಲಿ ಮಾಡಿದ್ದು, ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು. ಬಿಂದು ಸೂಪರ್ ಮೇಕಪ್. ಆಟೋ ಬಂದಿದೆ ಗೈಸ್, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ವ್ಲಾಗ್ ಮಾಡ್ತಾ ಇದ್ದೀವಿ. ಶೂಟ್ ಇದೆ ಗೈಸ್. ನನ್ನ PA ಇವಳು, ನನ್ನ ಮ್ಯಾನೇಜರ್ ಅವನು. ಶೂಟ್ ಚೆನ್ನಾಗಿ ಆಗ್ತಿಲ್ಲಪ್ಪ ಭಗವಂತ. ಮ್ಯಾನೇಜರ್ ನೋಡಿ, ಮ್ಯಾನೇಜರ್ ಸ್ಟ್ರಾಂಗ್ ಆಗಿ ಬೇಡ್ಕೊಂತಾರೆ, ಅಂತಿಂತ ಬೇಡಿಕೆ ಎಲ್ಲ ದೇವ್ರು ಹಂಗೆ ರೊಕ್ಕನ್ನ ಹೊಳ್ದು ಬಿಡಬೇಕು. ಅವ್ರ ಮೈ ಮೇಲೆ ಬಂದ್ಬಿಡುತ್ತೆ ಗೈಸ್ ದೇವ್ರಿಗೆ. ಗೈಸ್, ನಾವೀಗ ಲೊಕೇಶನ್ ರೀಚ್ ಆಗಿದ್ದೀವಿ. ನಮ್ಮ ಲೊಕೇಶನ್ ಬಂದ್ಬಿಟ್ಟು ಕಾಡು ಮಲ್ಲೇಶ್ವರ ದೇವಸ್ಥಾನ. ಇವಾಗ ಬಂದಿದ್ವಿ, ಫೋಟೋಗ್ರಾಫರ್ ಬಂದಿದ್ದಾರೆ, ನಾವು ವೆಯ್ಟ್ ಮಾಡ್ತಾ ಇದ್ವಿ. ನೋಡೋಣ ಇವತ್ತು ಹೆಂಗಾಗುತ್ತೆ ಶೂಟ್ ಅಂತ. ಬೇಡ್ಕೊಳಪ್ಪ ಚೆನ್ನಾಗಿ. ಹಾಯ್, ಇವತ್ತು ಪ್ರೇರಣಾ ಪರವಾಗಿ ನಾನು ಲಾಗ್ ಮಾಡ್ತಾ ಇದ್ದೀನಿ. ಪ್ರೇರಣಾ ಶೂಟಲ್ಲಿದ್ದಾಳೆ. ನಾವು ಮಲ್ಲೇಶ್ವರ ಮಾರ್ಕೆಟಲ್ಲಿ ಇವತ್ತಿನ ಶೂಟ್ ಮಾಡ್ತಾ ಇದ್ದೀವಿ. ನೋಡಿ, ಪ್ರೇರಣಾ ಅಲ್ಲಿ ಶೂಟ್ ಮಾಡಿಸ್ಕೊಂತಿದ್ದಾಳೆ. ಹಾಯ್, ಅವಳ ಪಾಡಿಗೆ ಅವಳು ಫೋಟೋ ಶೂಟ್ ಮಾಡ್ತಿದ್ದಾಳೆ. 10 ಗಂಟೆ ಆಯಿತು, ನೀರು ಕುಡ್ದಿಲ್ಲ. 5 ಗಂಟೆಯಿಂದ ಎದ್ದು ಅವಳ ಪಾಡಿಗೆ ಅವಳು ಫೋಟೋ ಶೂಟ್ ಮಾಡಿಸ್ಕೊಂಡವಳೆ. ಆದರೂ ಫಸ್ಟ್ ಫೋಟೋ ಶೂಟ್ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಟಿಫನ್ಗೆ ಹೋದಾಗ ವಿಡಿಯೋ ಮಾಡ್ಕೊಂಡು. ಹಾಯ್, ಪ್ರೇರಣಾ ಇವಾಗ ಫ್ರೀ ಆಗಿರೋದು. ಇನ್ನೂ ಟಿಫನ್ ಕೊಡಿಸಿಲ್ಲ, ಮನೆಗೆ ಹೋಗ್ತಾ ಇದ್ದೀವಿ ಟಿಫನ್ಗೆ. ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಶೂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಫಸ್ಟ್ ಶೂಟು ನಮ್ಮದು ಚೆನ್ನಾಗಾಯಿತು. ಫೋಟೋಗ್ರಾಫರ್ ಸಂದೀಪ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ತುಂಬ ಚೆನ್ನಾಗಿರೋದು. ಕ್ಯಾಮ್ರಾದಲ್ಲಿ ತೋರಿಸಿದ್ರು, ನಾನು ನೀವು ನೋಡಿರ್ತೀರ ಆಲ್ರೆಡಿ. ಸೂಪರಾಗಿ ಗೈಸ್. ನಾವೀಗ ಮನೆಗೆ ಆಗಲೇ ಮನೆಗೆ ಬಂದ್ವಿ. ಟಿಫನ್ ಕೊಡಿಸ್ಲಿಲ್ಲ ಆಚೆ.
ಆಚೆ ಟಿಫನ್ ತಿನ್ಬಾರ್ದು. ನಮ್ಮ ಮಮ್ಮಿ ಅಷ್ಟು ಕಷ್ಟಪಟ್ಟು ಮಾಡೋರೆ, ಆಚೆಯಿಂದ ತಿನ್ಬಿಟ್ರೆ ವೇಸ್ಟ್ ಆಗ್ತದೆ, ದಪ್ಪ ಆಗ್ತಾರೆ ಅಂತ. ಅದಕ್ಕೆ ಇವಾಗ ಬಂದು ಟಿಫನ್ ತಿಂದ್ವಿ. ನಾನು ತಿಂದೆ, ಇವಳು ತಿಂತಾ ಇದ್ದಾಳೆ. ಅನ್ನ, ಒಬ್ಬಟ್ಟು ಸಾರು, ದೋಸೆ, ಕಾಳುಗೊಜ್ಜು, ದೋಸೆ, ಒಬ್ಬಟ್ಟು ಅದೇನೋ ಸಾರು, ಸಾರು, ಇನ್ನೊಂದು ಸಾರು, ಹಣ್ಣುಳಿಕಾಯಿ ಸಾರು, ಒಣಗಿದವರೆಕಾಳು ಸಾರು. ಇಷ್ಟು ತಿಂದ್ವಿ. ತಿಂದ್ಬಿಟ್ಟು ಇವಾಗ ಕೂತಿದ್ದೀವಿ. ಇವಾಗ ತುಂಬಾ ಕೆಲಸ ಇದೆ, ವ್ಲಾಗ್ ಅಲ್ಟೆ ಹೊಡಿತೀವಿ. ಆಂಟಿ ಬಂದಿಲ್ಲ, ಹುಷಾರಿಲ್ಲ ಆಂಟಿಗೆ, ಇನ್ನ ಕೆಲಸ ಇದೆ, ಪಾತ್ರೆ ತೊಳಿಬೇಕು. ಆಮೇಲೆ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನಾನು ಮೊನ್ನೆ ಹೇಳಲ್ಲ ಏನ್ ಕೆಲಸ ಅಂತ ಹೇಳ್ಬಿಟ್ಟಿದ್ದೀನಿ ಅವತ್ತು. ಚಕ್ಲಿ ಮಾಡ್ತಾ ಇದೀವಿ ಗೈಸ್, ನಮ್ಮ ಸಿಸ್ಟರ್ ಕಳ್ಸ್ಕೊಳಕ್ಕೆ ಚಕ್ಲಿ ಮಾಡ್ತಾ ಇದೀವಿ, ಗೌರಿ ಹಬ್ಬದ್ದು. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೋಡಿ ಹೆಂಗ್ ಬರ್ತೀವಿ ಅಂತ. ಮೇಕಪ್ ಎಲ್ಲ ರಿಮೂವ್ ಮಾಡಿ ಹಿಂಗ್ ಅನ್ಬಿಟ್ಟು ಹಿಂಗ್ ಅಂತೀವಿ, ಬೇರೆ ಕಾಸ್ಟ್ಯೂಮ್ ಅಲ್ಲಿ ಇರ್ತೀವಿ ಅಷ್ಟೇ. ಆಮೇಲೆ ಸಿಗೋಣ, ಬಾಯ್. ಗೈಸ್ ಈಗ ನಂದು ಡ್ರೆಸ್ ಚೇಂಜ್ ಆಗಿದೆ. ಡ್ರೆಸ್ ಚೇಂಜ್ ಆಗಿ ಬ್ಯಾಕ್ ಟು ವರ್ಕ್. ಏನು ಮಾಡ್ತಿದ್ದೀವಿ ಅಂತಂದರೆ ಕರ್ಜಿಕಾಯಿ ನಡೀತಾ ಇದೆ ನಮ್ಮ ಅಕ್ಕಗೋಸ್ಕರ. ಅವಳಿಗೆ ಒತ್ತ ಕೊಟ್ಟಿದ್ದೀವಿ. ನಾನು ಫೋಲ್ಡಿಂಗ್. ನಮ್ಮ ರತ್ನಮ್ಮ ನಮ್ಗೆ ಎಲ್ಪಿಗೆ ಬಂದಿದ್ದಾರೆ. ತೋರಿಸಿ ನಿಮ್ಮ ಫೇಸ್ ತೋರಿಸಿ ರತ್ನಮ್ಮವರೇ. ಎಲ್ಪಿಗೆ ಬಂದಿದ್ದಾರೆ. ಸೊ ಒಂದು ಪ್ರೋಸೆಸ್ ನಡೀತಾ ಇದೆ. ಮರ್ಚಿ ಲಿಕ್ತಾ ಇದ್ದೀವಿ. ಆಮೇಲೆ ಎಣ್ಣೆಗೆ ಹಾಕ್ಬೇಕು ಅಲ್ವಾ ರತ್ನಮ್ಮ? ಏನು ಸಮಾಚಾರ? ಎಲ್ಲ ಹೇಳ್ಬೇಕು. ಏನು ತಿಂದೆ? ಟೊಮೊಟೊ ಗೊಜ್ಜು. ಟೊಮೊಟೊ ಗೊಜ್ಜು ಅನ್ನ ಇಲ್ಲ, ನಮ್ಮಮ್ಮ ಹೇಳ್ಕೊಟ್ಟಿಲ್ಲ, ಅದನ್ನ ಹೇಳು. ಅದೆಲ್ಲ ಬರಲ್ಲ ಅವ್ರಿಗೆ. ಬರೀ ಬೈ ಅಂದರೆ ಬೈತಾರೆ, ಓಡಾಡು ಅಂದರೆ ಓಡಾಡ್ತಾರೆ ಅಷ್ಟೇ. ಇವಾಗ ನಮ್ಗೆ ಎಲ್ಪಿಗೆ ಬಂದಿದ್ದಾರೆ. ದಾಸರಳ್ಳಿಲಿ ಯಾರಾದರೂ ಅವ್ರು ನೋಡಿದ್ರೆ ಕಮೆಂಟ್ ಹಾಕಿ. ನಾನು ಮೇಕಪ್ಪು ಮತ್ತು ಹೇರ್ ಸ್ಟೈಲು ರಿಮೂವ್ ಮಾಡಲಿಲ್ಲ. ರಿಮೂವ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಸೊ ಅದು ಹಂಗೆ ಕುತ್ಕೊಂಡ್ಬಿಟ್ಟಿದ್ದೀವಿ. ಓಕೆ ಗೈಸ್, ನಾವು ಕೆಲಸ ಮಾಡ್ತಾಯಿದ್ವಿ. ಕೆಲಸ ಮಾಡೋ ಮಧ್ಯದಲ್ಲಿ ಒಬ್ಬರು VIP ಗೆಸ್ಟ್ ಬಂದಿದ್ದಾರೆ. ಅವ್ರನ್ನ ತೋರಿಸ್ತೀನಿ ನೋಡಿ. ಏನು ಸಣ್ಣ ಆಗಿಲ್ಲ, ಗುಂಡು ಗುಲಾಬ್ ಜಾಮ್ ಥರನೇ ಅವಳೆ. ಹೇಳಮ್ಮ ವಿಶ್ವತಾ, ಏನು ಸಮಾಚಾರ? ಏನು ಮಾಡ್ತಾ ಇದೀಯಮ್ಮ? ಏನು ಊಟ ಚೀನು? ಎಷ್ಟು ಟೈಮ್ ತಿಂದೆ ಚೀನು? ವಯಸ್ಸು ಒಳಗೆ ಟೆಸ್ಟ್ ನಡೀತಿದೆ. ಮಾರ್ಕ್ಸ್ ಕೊಟ್ಟಿದ್ದಾರಂತೆ. ಮ್ಯಾಕ್ಸು ಹೇಳಮ್ಮ ಎಷ್ಟು? 12ಗೆ 10 ಅನ್ಬೇಡ, 12 ಔಟ್ ಆಫ್ 10 ಎಷ್ಟು? 12 ಔಟ್ ಆಫ್ 10 ಅಲ್ಲ, 10 ಔಟ್ ಆಫ್ 12. ಅದು ಹೇಳಕ್ಕೆ ಬರಲ್ಲ, ಅದು ಹೆಂಗ್ ಕೊಟ್ರು 10 ಮಾರ್ಕ್ಸು. ಮುತ್ತು ಬಂಗಾರ, ಚಿನ್ನ ಬಂಗಾರ, ಎಷ್ಟು ಚಂದ ಇದ್ದಾಳಮ್ಮ ನನ್ನ ಪಾಪು. ಇವಾಗ ಶಶಾಂಕ್ ಮತ್ತೆ ಮಮತಾ ಆಂಟಿ ಬಂದಿದ್ದಾರೆ. ನೋಡಿ, ಹಾಯ್ ಮಾಡಿ. ಹಲೋ. ಕರ್ಜಿಕಾಯಿ ಮಾಡ್ತಾ ಇದೀವಿ. ಇವಾಗ ನೆಕ್ಸ್ಟ್ ಚಕ್ಲಿ ಇಟ್ಕೊಂಡಿದ್ವಿ. ಆಂಟಿ ಚಕ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಹೆಲ್ಪ್ ಮಾಡಕ್ ಕರ್ಸ್ಕೊಂಡಿದೀವಿ. ಶಶಾಂಕ್ ನೋಡಿ ವಿಡಿಯೋಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂದ್ರೆ, ಅಯ್ಯೋ. ವಿಡಿಯೋಗೋಸ್ಕರ ಅಲ್ಲ, ಎಲ್ಲಾರ್ಗೂ ಗೊತ್ತು ಏನು ನಾನು ಎಷ್ಟು ಕಷ್ಟಪಡ್ತೀನಿ ಅಂತ. ಹೌದೌದು ಗೊತ್ತು, ಶ್ರಮಜೀವಿ ಅಂತ ಗೊತ್ತು. ಏನು ಮಾಡ್ತಾ ಇದೀಯಾ? ಬೇಯಿಸ್ತಾ ಇದ್ದೀನಿ. ಇದು ಚಕ್ಲಿಗೆ ಗೈಸ್ ಇವಾಗ ಕಲ್ಸ್ಕೋಬೇಕು. ಕಲ್ಸಾದ್ಮೇಲೆ ಚಕ್ಲಿನ ಏನು ಮಾಡೋದು? ಒತ್ತೋದು ತೋರಿಸ್ತೀವಿ ಹೆಂಗ ಅದು ತೋರಿಸ್ತೀವಿ ಆಮೇಲೆ. ಕಲಿಸ್ತಾ ಇದ್ದೀವಿ. ಏನಪ್ಪ ಹುಡುಕ್ತಾ ಇದೆಯಾ ಶಶಾಂಕ್? ಚಕ್ಲಿ ಹುಳು ತಗೊಂಬಂದ್ರೆ ಮಾಡ್ತಾ ಹೋದ. ಹುಡುಕಿ ಇವಾಗ ಲ್ಯಾಡರ್ ಹಾಕೊಂಡು ಐಸಾ ಅದು ಹಂಗೆ ಓಪನ್ ಆಗಲ್ಲ ಇರು. ಸೊ ಗೈಸ್, ನಾವೀಗ ಚಕ್ಲಿ ಮಾಡ್ತಾ ಇದ್ದೀವಿ. ನಾನು ಶಶಾಂಕ್ ಇಬ್ರು ಒತ್ತುತ್ತಾ ಇದ್ದೀವಿ. ಆಂಟಿ ಉಂಡೆ ಹಾಕ್ಕೊಡ್ತಾ ಇದ್ದಾರೆ. ನಮ್ಮ ಅಕ್ಕಂದು ಎಣ್ಣೆಲಿ ಎತ್ಕೊಂಡಾಗ ಸುಮ್ಮನೆ ಮಂತ್ರಿಸ್ತಾವಳ. ಇವ್ ನೋಡಿ ಹೆಂಗ್ ಮಂತ್ರಿಸೋನೆ ಇಷ್ಟಗ್ಲ ಚಕ್ಲಿ. ಇದಂಗೆ ತಿನ್ನೋಕ್ಕೆ ಅಂದವೆ.
ಹಪ್ಳ ಕರ್ಜಿಕಾಯಿದು ಮೈಲು ಅಲ್ಲೇ ಮಲಗಿದಾನೆ. ನೋಡಿ ಈಗ ತೋರಿಸ್ತೀನಿ ನೋಡು. ನಾನು ತೋರ್ಸಪ್ಪ ಅವ್ನ ಕಲೆ. ಬರ್ತಾನೆ ಇಲ್ಲಲ್ಲೋ, ಅದು ಸ್ವಲ್ಪ ಗ್ಯಾಸ್ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ. ತಟ್ಟೆ ಫುಲ್ಲು ಮಾಡ್ತಾನೆ ನೋಡಿ ಇವಾಗ. ಇಷ್ಟೇ ಗ್ಯಾಸ್. ಸುಳ್ಳು ಹೇಳ್ತಾಳೆ ಅಂದಮೇಲೆ ಇಲ್ದಿರ ಅಪವಾದ ಇಲ್ಲಿರೋದಲ್ಲ, ಪ್ರೂಫ್ ನೋಡಿಲ್ಲೇ ಕಣ್ಣೆದ್ರಿಗೆ ಇದೆ. ಅದು ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿಲಿ ಈ ಥರನೂ ಇಲ್ಲ ಅದು. ಸುಮ್ಮನೆ ಸರಿ, ಸಿಗುವ ಮುಗಿಸ್ಬಿಟ್ಟು. ಇನ್ನೂ ಅಷ್ಟಿದೆ, ಎಷ್ಟು ನೀವು ಮುಗಿಸೋ ಅಷ್ಟರಲ್ಲಿ ಯಾವಾಗ ಆಗುತ್ತೋ. ಏನು ವಿಷಯ ಅಂತಂದರೆ ಶಶಾಂಕ್ ಒಂದು ಡಿಫ್ರೆಂಟ್ ರೆಸಿಪಿ ಕಂಡಿದ್ದಾನೆ. ಏನಂತಂದರೆ ಹೇಳೋ. ಫಸ್ಟು ಕಜಾಯ ತಗೊಳ್ಳೋದು, ಕಚ್ಕ ಅಂತ ಹಾಕ್ಬಿಟ್ಟು ಬಾಳೆಹಣ್ಣು ಹಾಕಿ ಉಟ್ಬಿಡ್ತಿದ್ರೆ ಹೆಸ್ರೇಳೋ ಕಜಾಯ ಬಾಳೆಹಣ್ಣು. ಅವ್ನು ಹೆಂಗೆ ಹೇಳ್ದ, ಬ್ಲಾಗ್ ಡಿಸೈಡ್ ಹೇಳ್ತಾನೆ. ಹೆಂಗೆ ಹೇಳ್ದ ಅಂದರೆ ಕಜಾಯ ಬಾಳೆಹಣ್ಣು. ಕ್ಯೂಚಿ ಬಾಳೆಹಣ್ಣೆ ಕ್ಯೂಚಿ. ಕಮೆಂಟ್ ಮಾಡಿ ಯಾರು ಅದನ್ನ ತಿಂದಿದ್ರೆ ದಯವಿಟ್ಟು. ನಾನಂತೂ ಎಲ್ಲೂ ಕೇಳೇ ಇಲ್ಲ, ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ನಿಜನೇ ಸಿಗುವ. ಹೌದಾ, ಸಖತ್ತಾಗಿರುತ್ತೆ ನಿಜ. ನಮ್ಮ ಸಖತ್ತಾಗಿರುತ್ತೆ. ಅದ ಹೆಸರು, ಆ ರೆಸಿಪಿ ಹೆಸರು ಕಜಾಯ ಬಾಳೆಹಣ್ಣು ಇರುತ್ತೆ ಗಾಯ್ಸ್. ಕಜಾಯ ಕ್ಯೂಚ್ಬಿಟ್ಟು ಅಷ್ಟೇ ಕಜಾಯ ಕಜಾಯ ಬಾಳೆಹಣ್ಣು. ಸೊ ಗೈಸ್ ಆಲ್ಮೋಸ್ಟ್ ಮುಗಿದಿದೆ, ಇನ್ನೊಂದು 4 ಇದೆ ಅಷ್ಟೇ. ಅವನು ಫುಲ್ ಅಷ್ಟನ್ನು ನಾನು ಶಶಾಂಕ್ ಇಬ್ಬರೇ ಹೋಗ್ತಿರೋದು. ನಮ್ಮ ಅಕ್ಕ ಹೆಲ್ಪ್ ಮಾಡಿದ್ರು, ಮ್ಯಾನೇಜ್ಮೆಂಟ್ ಮಾಡ್ತಾವಳೆ, ಏನು ಮಾಡಿಲ್ಲ. ಕರ್ಜಿಕಾಯಿ ನಾನೇ ಮಾಡಿದ್ದು. ಎಲ್ಲ ಕೈ ಹಾಕೊಂಡು ಮಾಡಿದ್ವಿ. ಟೇಸ್ಟ್ ಮಾತ್ರ ಸಗದಾಗಿ ಬಂದೈತೆ. ಟೇಸ್ಟು ಹಂಗೆ ನೋಡಿ, ಇಲ್ಲೇ ಇಟ್ಕೊಂಡು ತಿನ್ಕೊಂಡು ಹಂಗೆ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಡನ್.